ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ಹಾಗೆ ನೀವು ನಂಬಿದ ದೇವತೆಗಳ ಆಶೀರ್ವಾದ, ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮನ್ನ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಅನೇಕ ರೀತಿಯ ವಿಚಾರಗಳಲ್ಲಿ ನೀವು ಕೆಲವು ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ನಿಮಗೆ ಸಹಾಯ ಕೂಡ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯ ಸುಂದರವಾಗಿ ಇರಿಸ್ಕೊಳ್ಳೋಕ್ಕೆ ನಿಮ್ಗೆ ಏನೆಲ್ಲ ಸಹಾಯ ಬೇಕೋ ಆ ಸಹಾಯ ನೀವು ನಂಬಿದ ಗುರುವು ಹಾಗೆ ದೇವತೆಗಳ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನದೊಂದಿಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮದೇ ಆತ್ಮದ ಉದ್ದೇಶದ ಕನ್ನಡಿಯಾಗಿದೆ ನಿಮ್ಮ ಈಗಿನ ಜೀವನ. ನಿಮ್ಮ ಹಿಂದಿನ ಜೀವನದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ನಿಮ್ಮ ಇಚ್ಛೆಗಳು, ಕನಸುಗಳು, ಅಪೂರ್ಣಗೊಂಡ ವಿಚಾರಗಳನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ನೀವು ಅವುಗಳನ್ನು ಪೂರ್ಣಗೊಳಿಸ್ಕೊಳ್ಳುವ ಉದ್ದೇಶವನ್ನು ಇಟ್ಕೊಂಡು ಈ ಜನ್ಮ ಆಗಿದೆ. ಹಾಗೆ ಕೆಲವು ಕರ್ಮಗಳನ್ನು ಕೂಡ ಕಳ್ಕೊಳ್ಬೇಕು ಅಂಥೇಳಿ ನಿಮ್ಮ ಆತ್ಮ ಉದ್ದೇಶ ಹೊಂದಿದೆ. ಹಾಗೆ ಕೆಲವರ ಋಣ ತೀರಿಸಬೇಕು ಅಂತಲೂ ಕೂಡ ಇಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ವಾಸ್ತವ ಸತ್ಯದ ಪರಿಚಯವನ್ನು ಇಲ್ಲಿ ಗುರು ಮಾಡಿಸ್ತಾ ಇದ್ದಾರೆ. ಹೇಗೆ ಅಂದರೆ, ಇಲ್ಲಿ ನಿಮಗೆ ಕಷ್ಟ ಸಿಗ್ತಾ ಇದೆಯೋ, ಇಲ್ಲ ಮೋಸ ಸಿಗ್ತಾ ಇದೆಯೋ, ಇಲ್ಲ ಸುಖ, ಸಂತೋಷ, ನೆಮ್ಮದಿ ಸಿಗ್ತಾ ಇದೆಯೋ, ಒಳ್ಳೆ ಜನರು ಕನೆಕ್ಟ್ ಆಗ್ತಿದ್ರು, ಹಾಗೆ ಯಾವುದೋ ಒಂದು ರೀತಿಯ ಮೋಸದ ಜನರು ಕನೆಕ್ಟ್ ಆಗ್ತಿದ್ರು, ಅದೆಲ್ಲವೂ ನಿಮ್ಮ ಪೂರ್ವಾರ್ಜಿತ ಕರ್ಮ, ಪ್ರಾರಬ್ಧ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವು ಹೋಗಿರೋದ್ರಿಂದ, ಸರಿಯಾದ ಸಮಯಕ್ಕೆ ನೀವು ಗುರುವನ್ನು ಆಶ್ರಯವಾಗಿ ತಗೊಂಡಿದ್ದರಿಂದ ಇಲ್ಲಿ ನಿಮಗೆ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ಇಲ್ಲಿ ಯಾವ ಪಾಠವನ್ನು ಕಲೀಲಿಕ್ಕೆ ಬಂದಿದ್ರೋ ಆ ಪಾಠವನ್ನು ಕಲೀಲಿಕ್ಕೆ, ಯಾವ ಋಣವನ್ನು ತೀರಿಸ್ಕೊಳ್ಳೋಕೆ ಬಂದಿದ್ರೋ ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ, ಯಾವ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿದ್ದೀರಲ್ಲ ಆ ಇಚ್ಛೆಯನ್ನು, ಆ ಸಾಧನೆಯನ್ನು ಮಾಡಲಿಕ್ಕೆ ಇಲ್ಲಿ ಗುರುವು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಿದ್ದಾರೆ. ಅದೂ ಕೂಡ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನಾದರೂ ಕೆಟ್ಟದಿದ್ದು ಅದಕ್ಕೆ ಒಂದಿಷ್ಟು ಸಮಸ್ಯೆಗಳು ಅಂತ ಹೇಳಿ ಈ ಜನ್ಮದಲ್ಲಿ ಎದುರಾಗಿದ್ದಾವಲ್ವ, ಅವುಗಳನ್ನು ಕಳ್ಕೊಳ್ಳೋಕ್ಕೆ ನಿಮ್ಮ ಮೂಲಕವೇ ಕೆಲವು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಅವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನೀವು ಸಾಯಿಯ ಉಪದೇಶಗಳಂತೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡೋದ್ರ ಜೊತೆಗೆ ಸತ್ಕಾರ್ಯ, ಸತ್ಕರ್ಮಗಳ ಕಡೆ ಗಮನ ಹರಿಸ್ತಾ ಇದ್ದೀರಾ. ಹಾಗಾಗಿ ಕೆಲವು ಸೇವೆಗಳು ನಿಮ್ಮಿಂದ ನಡೀತಾ ಇದೆ. ಅದು ಪ್ರಕೃತಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ನಿಮ್ಮವರಿಗೆ ಆಗಿರ್ಬೋದು. ಈಗ ಮನಸ್ಸು ಕರಿಗೆ ಅವ್ರ ಬಗ್ಗೆ ಎಷ್ಟೇ ದ್ವೇಷ ಇತ್ತು ಹಿಂದೆ, ಆದರೆ ಈಗಿಲ್ಲ, ಸಮಾಧಾನವಾಗಿ ಬಿಟ್ಟಿದ್ದೀರ, ಸಂಯಮದಿಂದ ನೀವೇ ವರ್ತಿಸೋದನ್ನು ಕಲ್ತ್ಬಿಟ್ಟಿದ್ದೀರ. ಅದು ಅವರ ಕರ್ಮ, ನಾನು ಅದಕ್ಕೆ ಜವಾಬ್ದಾರಳಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಒಂದು ಕರ್ತವ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರ. ಇದರಿಂದ ಅವರಲ್ಲೂ ಕೂಡ ಸೂಕ್ಷ್ಮವಾದ ಬದಲಾವಣೆಗಳು ಕಾಣಿಸ್ತಾ ಇದ್ದಾವೆ. ಕೆಲವರ ಎನರ್ಜಿ ಪ್ರಕಾರ ವಿವಾಹದ ನಂತರ ಕೆಲವು ಕರ್ಮಗಳ ಫಲವೆಂಬಂತೆ, ಇಲ್ಲವೇ ಮೂರನೆಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ, ಇಲ್ಲ ಈಗೋ ಜಾಸ್ತಿಯಾಗಿ, ನಾನು ಅನ್ನುವ ಅಹಂಕಾರ, ಅಹಂ ಜಾಸ್ತಿಯಾಗಿ ಒಂದು ಸಂಬಂಧದಲ್ಲಿ, ವೈಯಕ್ತಿಕ ಸಂಬಂಧದಲ್ಲಿ ವೈಮನಸ್ಸು ಬಂದಿದೆ. ಒಂದು ವೈಯಕ್ತಿಕ ಸಂಬಂಧ, ಅದು ಗಂಡ ಹೆಂಡತಿಯ ಸಂಬಂಧ. ಹೇಗೆ ಅಂದರೆ, ಅದು ಕೇವಲ ಒಂದು ಕರ್ತವ್ಯದ ಮೇಲೆ ನಿರ್ಭರಿತವಲ್ಲ, ಅದು ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಸಂವೇದನಶೀಲತೆಯನ್ನು ಹೊಂದಿದ ಪವಿತ್ರವಾದ ಆಳವಾದ ಸಂಬಂಧ ಆಗಿದೆ. ಅದು ಇಲ್ಲಿಯ ಎನರ್ಜಿ, ಈಗಿನ ಹೊಸ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಹಿಂದಿನ ಜನ್ಮದ ಎನರ್ಜಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳು ಹೇಗಪ್ಪ ಅಂದರೆ, ಇಲ್ಲಿ ಹೆಂಡತಿ ಒಂದು ಮನೆಯ ಆಡಳಿತವನ್ನು ತಗೊಂಡಿರ್ಬೋದು, ಇಲ್ಲ ಅಂದರೆ ಇಲ್ಲಿ ಆ ಹೆಣ್ಣು ಆ ಮನೆಯ ಆಡಳಿತದ ಕೆಳಗಡೆ ಇರ್ಬೋದು. ಅಂದರೆ ಅನಿವಾರ್ಯವಾಗಿ ಎಲ್ಲಿರುವ ಕೆಲವೊಂದು ವಿಚಾರಗಳನ್ನು ಸಹಿಸಿಕೊಂಡು ಸಂಯಮದಿಂದ ಅಲ್ಲಿ ಜೀವಿಸ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗಿದೆ. ಹಾಗೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಅಹಂ, ಎಲ್ಲೋ ಒಂದು ರೀತಿಯಲ್ಲಿ ಈಗೋ, ನಾನೇ ಹೆಚ್ಚು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿದೆ. ಹಾಗೆ ಮೂರನೆಯ ವ್ಯಕ್ತಿಯ ವಿಚಾರದಿಂದನೂ ಕೂಡ ಭಿನ್ನಾಭಿಪ್ರಾಯಗಳು ಮೂಡಿದವೆ. ಹಾಗಾಗಿ ಇದರ ಕೇವಲ ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ನೋಡಿದ್ರೆ, ಇದು ಒಂದು ಸಂವೇದನಶೀಲತೆಯಿಂದ ಹೊಂದಿದ ಒಂದು ಪವಿತ್ರವಾದ ಸಂಬಂಧ, ನಂಬಿಕೆಯ ಮೇಲೆ ನಿಂತಿದೆ, ಪ್ರೀತಿಯ ಆಧಾರದ ಮೇಲೆ ಇದು ಹೋಗುತ್ತೆ, ಇದು ನನ್ನ ಹಿಂದಿನ ಜನ್ಮದ್ದು ಆಗಿರಬಹುದು ಅನ್ನೋ ರೀತಿಯಲ್ಲಿ ನೀವು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೆಲವೊಂದು ಡೌಟ್ಸ್ಗಳು ಇದ್ದದ್ದನ್ನು ನೇರವಾಗಿ ಮಾತಾಡಿಕೊಂಡು ಸ್ವಲ್ಪ ಸರಿಪಡಿಸ್ಕೊಂಡ್ರೆ, ಅಂದರೆ ಕರ್ಮದ ಬಗ್ಗೆ ಸ್ವಲ್ಪ ನೀವಿಬ್ಬರು ಚರ್ಚೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಮೂರನೇ ವ್ಯಕ್ತಿ ನಮ್ಮ ಮಧ್ಯೆ ಪ್ರವೇಶ ಮಾಡಿರೋದು ತಪ್ಪ, ಇಲ್ಲ ಬೇರೆ ಯಾರದ್ದೋ ಮಾತು ಕೇಳಿ ನಾವು ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇರೋದು ತಪ್ಪ, ಈ ರೀತಿಯಾಗಿ ವಿಮರ್ಶೆ ಮಾಡಿಕೊಂಡ್ರೆ ಖಂಡಿತ ಇಲ್ಲಿ ಪರಿಹಾರ ಸಿಗಬಹುದು ಅನ್ನೋ ರೀತಿಯಲ್ಲಿ ಬರ್ತದೆ. ಒಮ್ಮೆ ಪ್ರಯತ್ನ ಪಟ್ಟು ನೋಡಿ.
ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ವಲ್ಲ. ಹಾಗಾಗಿ ನೀವು ಪಡಬೇಕು ಅಂತ ಇದ್ದೀರಾ, ಆದರೆ ಅಧೈರ್ಯ ಆಗಿರ್ಬೋದು, ಇಲ್ಲ ಅನಿವಾರ್ಯತೆ ಆಗಿರ್ಬೋದು, ಇಲ್ಲ ಏನಾದರೂ ಅಂದ್ಬಿಡ್ತಾರೆ ಅನ್ನೋ ಭಯ ಆಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ಸಣ್ಣ ಭಯ ಅಧೈರ್ಯ ಕಾಡ್ತಾ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟೀಕರಣ ಮುಖ್ಯ. ಇಲ್ಲ ಅಂದರೆ ಅಸ್ಪಷ್ಟತೆಯಲ್ಲೇ ಇಡೀ ಜೀವನ ಕಳಿಬೇಕಾಗತ್ತೆ. ಹಾಗಾಗಿ ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡು ಸ್ವಲ್ಪ ಮಾತನಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಕೆಲವರ ಎನರ್ಜಿಗೆ. ನಿಮ್ಮ ಆತ್ಮದ ಮಟ್ಟದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಜೀವನದ ಒಂದು ಯೋಜನೆಯಲ್ಲೇ ನೀವಿದ್ದೀರಾ. ಕೆಲವು ವಾಸ್ತವ ಸತ್ಯಗಳನ್ನು ನೀವು ಒಪ್ಕೊಳ್ಳೇಬೇಕಿಲ್ಲಿ. ಇಲ್ಲ ಅಂದರೆ ಕೇವಲ ಒಂದು ಭೌತಿಕ ಸುಖಗಳ ಕಡೆ ಗಮನ ಕೊಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಭ್ರಮೆಯಲ್ಲೇ ಬದುಕಬೇಕಾಗತ್ತೆ. ಇಲ್ಲಿ ವಾಸ್ತವ ಸತ್ಯ ಏನು ಅನ್ನೋದನ್ನು ಗುರುವು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಭೂಮಿಯಲ್ಲಿ ಜನಿಸುವ ಮುಂಚೆ ನಿಮ್ಮ ಆತ್ಮ ಕೆಲವು ಪಾಠಗಳನ್ನು ಕಲಿಯಲು, ಕೆಲವು ಅನುಭವಗಳನ್ನು ಪಡೆಯಲು ಒಂದು ಜೀವನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿರುತ್ತೆ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಏಕೆ ಇಷ್ಟು ಕಷ್ಟಗಳು ಬರ್ತವೆ, ಯಾಕೆ ಕೆಲವು ಸಂಬಂಧಗಳು ಮುರಿತವೆ, ಯಾಕೆ ಕೆಲವೊಂದು ಅವಕಾಶಗಳು ತಡವಾಗಿ ಬರ್ತವೆ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಎಲ್ಲವೂ ಆತ್ಮದ ಮಟ್ಟದಲ್ಲೇ ಆಯ್ಕೆ ಮಾಡಿದ ಜೀವನದ ಪಾಠಗಳ ಭಾಗವಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮದೇ ಒಂದು ಆಯ್ಕೆ ಆಗಿದೆ. ಅದು ಈಗ ನಿಮಗೆ ಮರ್ತೋಗಿರುತ್ತೆ, ಆದರೆ ನಿಮ್ಮ ಒಂದು ಈ ಜನ್ಮ ನಿಮ್ಮದೇ ಒಂದು ಆತ್ಮದ ಉದ್ದೇಶದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಗುರುವಿನ ಅವಶ್ಯಕತೆ ಇರೋದು. ಯಾಕಂದರೆ ಹಿಂದಿನ ಜನ್ಮದ್ದು ನಿಮಗೆ ಮರ್ತೋಗಿರುತ್ತೆ. ಇಲ್ಲಿ ನೀವು ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಅನ್ನೋದನ್ನೇ ಮರೆತು ಭೌತಿಕ ಸುಖಗಳ ಕಡೆ ಗಮನ ಹರಿಸಲಿಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ನಿಮ್ಮ ಆತ್ಮದ ಉದ್ದೇಶ ಒಂದು ಸಾಧನೆ ಆಗಿರ್ಬೋದು, ಒಂದು ಋಣ ತೀರಿಸೋದಾಗಿರ್ಬೋದು, ಇಲ್ಲೊಂದು ಮಹಾನ್ ಸಾಧನೆ, ಇನ್ನೂ ಏನೋ ಒಂದು ಯಾರಿಗೋ ಕೊಡೋದಾಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಜೀವನದಲ್ಲಿ ಕಾರ್ಮಿಕ್ ಕ್ಲೀನರ್ಸ್ ಆಗಿ ಬಂದಿದ್ದೀರೋ, ಒಟ್ಟಾರೆಯಾಗಿ ಅದನ್ನು ಮರ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ನಿಮ್ಮ ಉದ್ದೇಶಗಳು, ನಿಮ್ಮ ಆತ್ಮದ ಉದ್ದೇಶಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಹಾಗಾಗಿ ಕೆಲವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಕೆಲವು ತಿರುವುಗಳನ್ನು ತಗೊಂಡಿದ್ದೀರಾ, ಕೆಲವರನ್ನು ನಿಮ್ಮ ಜೀವನದಿಂದ ಹೊರ ಹಾಕಿದ್ದೀರಾ, ಕೆಲವರ ಸಹಾಯ ಕೂಡ ನಿಮಗೆ ಸಿಕ್ಕಿದೆ. ಹಾಗೆ ನಿಮ್ಮಲ್ಲಿರುವ ಒಂದು ಒಳ್ಳೆಯ ವಿಚಾರವನ್ನು ಹೊರಹೊಮ್ಮಿಸಲಿಕ್ಕೆ ಒಂದು ವೇದಿಕೆ ಕೂಡ ನೀವು ಈಗ ಸಿದ್ಧ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ಧೈರ್ಯದಿಂದ. ಅಂದರೆ ಈಗಿನ್ನೂ ನಿಮ್ಮ ಆತ್ಮದ ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ಒಂದು ಹೆಜ್ಜೆ ಇಡ್ತಿದ್ದೀರ. ಅದೊಂದು ಸಾಧನೆ ಆಗಿರ್ಬೋದು. ಅಂದರೆ ನೀವು ಹಿಂದೆ ಏನೋ ಬೇರೆದನ್ನು ಆಯ್ಕೆ ಮಾಡ್ಕೊಂಡಿದ್ರಿ. ಅಂದರೆ ಯಾವುದೋ ಒಂದು ಎಕ್ಸಾಂಪಲ್, ನೀವು ಓದೋ ವಿಚಾರದಲ್ಲಿ ಏನೋ ಬೇರೆ ಆಯ್ಕೆ ಆಗಿತ್ತು, ಆದರೆ ಅದು ನಿಮಗೆ ಈ ಒಂದು ಜೀವನದಲ್ಲಿ ಅದು ಕನೆಕ್ಟೇ ಆಗಲಿಲ್ಲ. ನೀವು ಓದಿದ್ದೇ ಒಂದು, ನಿಮ್ಮ ಜೀವನದಲ್ಲಿ ಈಗ ನೀವು ಮಾಡ್ತಾ ಇರೋ ಕೆಲಸನೇ ಬೇರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಅದೇ ಆಗಿತ್ತು. ಓದು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲ ನೀವು ಸಣ್ಣವರಾಗಿದ್ದಾಗ ಏನೋ ನನಗೆ ಇದನ್ನು ಹೇಳ್ತಾ ಇದ್ದಾರೆ, ಇದರಲ್ಲಿ ಮುಂದುವರಿರಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ತಗೊಂಡಿರ್ತೀರ ಸಬ್ಜೆಕ್ಟನ್ನು. ಆದರೆ ನೀವು ಆ ಕೆಲಸ 1 ವರ್ಷ ಮಾಡ್ಬೋದು, ಆದರೆ ಅದನ್ನು ಬಿಟ್ಟು, ಇಲ್ಲ ಅದನ್ನು ಓದ್ತಾ ಇದ್ದಂಗೆ ನಿಮ್ಮ ಒಂದು ಲೆವೆಲ್ ಚೇಂಜ್ ಮಾಡಿಕೊಂಡು ನೀವು ನಿಮ್ಮ ಆತ್ಮದ ಉದ್ದೇಶದ ಕಡೆ ಹೋಗ್ತೀರಾ. ಇದಕ್ಕೆ ಗುರುವು ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ಆತ್ಮದ ಉದ್ದೇಶ ಏನಿತ್ತು ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾರೆ. ಯಾಕಂದರೆ ಹಿಂದಿನ ಜನ್ಮದ ಕೆಲವಷ್ಟು ವಿಚಾರಗಳು ಮರೆಮಾಚಿರ್ತವೆ, ನೆನಪಿರೋದಿಲ್ಲ. ಹಾಗಾಗಿ ಗುರುವಿನ ಸಹಾಯದಿಂದ ಆ ಉದ್ದೇಶಗಳು ಈಗ ಹೊರಹೊಮ್ತಾ ಇದ್ದಾವೆ. ಅವರ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನ ಇಷ್ಟೇ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಅದು ಇಷ್ಟೇ ಅಲ್ಲ. ಇದಕ್ಕಿಂತ ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಸಂಘರ್ಷಗಳ ಜೊತೆ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ, ಒಂದು ಸಾಧನೆ ಮಾಡ್ತೀರಾ. ಹಾಗೆ ನೀವೇನು ಅಂದ್ಕೊಂಡಿದ್ರೋ ಆ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ತೀರಾ ಅನ್ನೋದು ಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಈಗ ಅದರ ಅರಿವು ಕೂಡ ನಿಮಗಾಗಿದೆ. ನಿಮ್ಮ ಜೀವನದಲ್ಲಿ ಅಸಂಭವ ಅಂದ್ಕೊಂಡಿದ್ದು ಸಂಭವ ಆಗ್ತಾ ಇದೆ. ಹಾಗೆ ನಿಮ್ಮಿಂದ ಈಗ ಯಾವ ರೀತಿ ಒಂದು ಪರಿವರ್ತನೆ ಆಗಿದೆ, ಯಾವ ರೀತಿ ಒಂದು ಸಾಧನೆ ಆಗಿದೆ, ಯಾವ ರೀತಿ ನಿಮ್ಮ ಜೀವನ ಶೈಲಿ ಬದಲಾಗಿದೆ ಅಂದರೆ ಇದು ನಿಮ್ಮ ಉದ್ದೇಶನೇ ಆಗಿರಲಿಲ್ಲ. ನಿಮ್ಮ ಯಾವುದೇ ರೀತಿ ಒಂದು ಜೀವನ ಶೈಲಿಯಲ್ಲಿ ಆ ವಿಚಾರವನ್ನು ನೀವು ಯಾವತ್ತೂ ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ಅದು ನಿಮ್ಮ ಜೀವನ ಶೈಲಿಯಾಗಿದೆ. ಅದೇ ಪ್ರಕಾರ ನೀವು ಶಿಸ್ತನ್ನು ಅಳವಡಿಸ್ಕೊಂಡು ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದ್ದೀರಾ. ಏನೋ ಒಂದು ಗೌರವ, ಸಂರಕ್ಷಿತವಾದ ಒಂದು ಸ್ಥಾನಮಾನವನ್ನು ಕಂಡುಕೊಳ್ತಾ ಇದ್ದೀರಾ. ಅದರ ಕಡೆ ನಿಮ್ಮ ಪ್ರಯಾಣ ಹೋಗ್ತಾ ಇದೆ ಅಂದರೆ ನಿಮಗೆ ಗುರುವಿನ ಮಾರ್ಗದರ್ಶನ ಸಿಕ್ಕು ನಿಮ್ಮ ಆತ್ಮದ ಉದ್ದೇಶವನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ಕೂಡ ನಿಮ್ಮ ಆತ್ಮದ ಬೆಳವಣಿಗೆಗೆ ಆಗಿ ಕೆಲವು ಅನುಭವಗಳು ನೋವು ಕೊಡ್ತವೆ. ಅವು ನಿಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿಸ್ತವೆ. ಕೆಲವೊಂದ್ಸರಿ ಕುಗ್ಗಿದ ಅನುಭವವನ್ನು ಕೊಡ್ಬೋದು, ಆದರೂ ಕೂಡ ದುರ್ಬಲತೆಗೆ ಜಾರದೆ ನಾನು ನನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಬಲಿಷ್ಠವಾದ ನಿರ್ಧಾರಗಳನ್ನು ತಗೊಳ್ತೀರಾ. ಇದೇ ನಿಮ್ಮ ಆತ್ಮದ ಉದ್ದೇಶ, ಹೊಸ ತಿರುವಾಗಿರುತ್ತೆ. ನೀವು ನಂಬಿದ ದೇವರು, ಹಾಗೆ ನೀವು ನಂಬಿದ ಗುರುವಾಗಿರ್ಬೋದು, ಹಾಗೆ ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ನಿಮ್ಮನ್ನು ಅವರ ಒಂದು ಯೋಜನೆಯ ಭಾಗವಾಗಿಸಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಸರಿಪಡಿಸ್ಕೊಳ್ತಾ ಇದ್ದೀರಾ, ಕೆಲವೊಂದು ವಿಚಾರಗಳನ್ನು ತಿದ್ಕೊಳ್ತಾ ಇದ್ದೀರಾ. ಹಾಗೆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ತಾ ಇದ್ದೀರಾ. ಹಾಗೆ ಕೆಲವೊಂದು ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದ ಮಾರ್ಗವನ್ನು ದ್ವೇಷಿಸದೆ ಕೃಪೆಯಿಂದ ಮತ್ತು ಧೈರ್ಯದಿಂದ ಸ್ವೀಕರಿಸಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರಿಗೆ ಅನಿಸ್ತಾ ಇರ್ಬೋದು, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅಂತ ಹೇಳಿ, ಇಲ್ಲ ತಪ್ಪಾಗಿದೆಯಾ ಅಂತ ಹೇಳಿ. ಖಂಡಿತ ಇಲ್ಲ ಅಂತ ಹೇಳಿ ಬರ್ತದೆ. ನಿಮ್ಮ ಆತ್ಮದ ಮಾರ್ಗದಲ್ಲಿ ನೀವಿದ್ದೀರಾ.
ನಿಮ್ಮನ್ನು ಯಾರೋ ಬಿಟ್ಟೋದ ನೋವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಆದರೆ ಕೆಲವೊಮ್ಮೆ ಕೆಲವರು ನಿಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸಲು ಅಷ್ಟೇ ಬಂದಿರ್ತಾರೆ. ಹಾಗಾಗಿ ಅವರು ಆ ರೀತಿಯಾಗಿ ಬಂದು ಹೋಗ್ತಾರೆ. ಇದು ಕಾರ್ಮಿಕ್ ಸಂಬಂಧವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಕಷ್ಟ, ದುಃಖ, ಸಮಸ್ಯೆ ಈಗ ಬಂದಿದೆ. ಅದು ನನಗೆ ಯಾಕೆ ಬಂದಿದೆ ಅನ್ನೋ ರೀತಿಲಿ, ನನಗೇ ಯಾಕೆ ಬಂದಿದೆ ಅನ್ನೋ ರೀತಿಲಿ ನೀವು ಕೇಳಬೇಡಿ. ಬದಲಾಗಿ ಇದರೊಳಗೆ ನನಗೆ ಯಾವ ಪಾಠ ಇದೆ ಅನ್ನೋದನ್ನು ಯೋಚಿಸಿ. ನಿಮ್ಮ ಆತ್ಮದ ಮೇಲೆ ಮತ್ತು ನೀವು ನಂಬಿದ ದೇವರ ಮೇಲೆ ಹಾಗೆ ಗುರುವಿನ ಮೇಲೆ, ಈ ಪ್ರಕೃತಿಯ ಯೋಚನೆಯ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಒಂದು ಪಥವನ್ನು ಪ್ರೀತಿಯಿಂದ ನೀವು ಸ್ವೀಕರಿಸುವಂಥ ಸಂದರ್ಭ ಎದುರಾಗಿದೆ. ನೀವು ನಂಬಿದ ಗುರುವು ದೇವರು ನಿಮ್ಮನ್ನು ಕೆಲವೊಂದು ವಿಚಾರಗಳಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಸಹನೆ ಇದೆ, ಎಷ್ಟು ಜ್ಞಾನ ಇದೆ, ಅದರಿಂದ ನೀವು ಯಾವ ರೀತಿ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಪರೀಕ್ಷೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನೀವು ಈಗ ನಡೆಯುತ್ತಿರುವ ದಾರಿ ನಿಮ್ಮ ಆತ್ಮ ಆಯ್ಕೆ ಮಾಡಿದ ದಾರಿಯಾಗಿದೆ. ಆದ್ದರಿಂದ ಅದನ್ನು ಕೃಪೆಯಿಂದ ಸ್ವೀಕರಿಸಿ ನಂಬಿಕೆಯಿಂದ ಮುಂದೆ ತಗೊಂಡು ಹೋಗಿ. ಇತ್ತೀಚಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಅಸಹಜ ಘಟನೆಗಳು ನಡೆಯುತ್ತಿರುವಂತೆ ನಿಮಗೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಒಬ್ಬ ಹೆಣ್ಣಿನ ಮೂಲಕ ನಿಮ್ಮ ಬಗ್ಗೆ ನಕಾರಾತ್ಮಕ ಮಾತುಗಳು ಅಥವಾ ವಿರೋಧ ಶಕ್ತಿ ಬರುತ್ತಿರುವ ಅನುಭವ ನಿಮಗೆ ಈಗ ಆಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅಥವಾ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಕೂಡ ಈಗ ಕಾಣ್ತಾ ಇದೆ. ಈ ರೀತಿಯ ಪರಿಸ್ಥಿತಿಗಳು ಎದುರಾಗಿದ್ದಾವೆ ಅಂದರೆ ಅವರಿಗೆ ನಿಮ್ಮ ಮೇಲೆ ಅಸೂಯೆ ಇದೆ, ಹೊಟ್ಟೆ ಕಿಚ್ಚಿನ ಭಾವ ಇದೆ. ಹಾಗೆ ಇಲ್ಲ ಅಂದರೆ ತಪ್ಪಾಗಿ ನಿಮ್ಮನ್ನು ಅರ್ಥ ಕೂಡ ಮಾಡ್ಕೊಂಡಿರ್ಬೋದು. ಇಲ್ಲ ಯಾರದ್ದು ಮಾತನ್ನು ಕೇಳಿ ಈ ರೀತಿಯಾಗಿ ನಿಮ್ಮ ಬಗ್ಗೆ ಅವರು ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆ ಒಂದು ಹೆಣ್ಣಿಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಸಾಧನೆ ಅಥವಾ ನಿಮ್ಮ ಆತ್ಮವಿಶ್ವಾಸ ಎಲ್ಲವನ್ನ ಸಂಭಾಳಿಸುವ ಗುಣ ಇಷ್ಟ ಆಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುವ ಅಥವಾ ಇತರರನ್ನ ನಿಮ್ಮ ವಿರುದ್ಧ ಸಂಚು ಹೂಡುವಂತೆ ಮಾಡುವ ಪ್ರಯತ್ನ ಮಾಡ್ತಾ ಇರುವ ಸಾಧ್ಯತೆ ತುಂಬ ಕಾಣ್ತಾ ಇದೆ. ಅದು ನಿಮ್ಮ ಹತ್ತಿರದ ಸಂಬಂಧನೇ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಗೋಚರಿಸ್ತಾ ಇದೆ. ಆದರೆ ಧರ್ಮದ ದಾರಿಯಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿ ಅಂತಿಮವಾಗಿ ಗೆಲುವು ನಿಮ್ಮದೇ ಆಗತ್ತೆ. ಹಾಗಾಗಿ ಅಂಥವರ ಕಡೆ ನೀವು ನಿಮ್ಮ ಎನರ್ಜಿಯನ್ನು ಫೋಕಸ್ ಮಾಡಬೇಡಿ, ವ್ಯರ್ಥ ಮಾಡಬೇಡಿ ಅನ್ನೋ ರೀತಿಲಿ ನಿಮಗೆ ಇಲ್ಲಿ ಗುರುವಿನಿಂದ ಮಾರ್ಗದರ್ಶನ ಸಿಗ್ತಾ ಇದೆ. ನೀವು ಮುಂದೆ ಹೋಗಿ, ನಿಮ್ಮ ಗುರಿ ಏನಿದೆ ಅದರ ಕಡೆ ಗಮನ ಕೊಡಿ. ನಿಮಗೆ ಸೋಲ್ ಎನರ್ಜಿಗಳು ಕೂಡ, ಉತ್ತಮವಾದ ಜನರು ಕೂಡ ಸಹಾಯ ಮಾಡಲಿಕ್ಕೆ ಬಂದೇ ಬರ್ತಾರೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಯಾವುದಾದರೂ ರೂಪದಲ್ಲಿ ನೀವು ನಂಬಿದ ದೇವರು, ಗುರುವು, ನಿಮ್ಮ ಪೂರ್ವಜರು ನಿಮ್ಮ ಸಹಾಯಕ್ಕಾಗಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆ ಮತ್ತು ನ್ಯಾಯಪ್ರಿಯತೆ ತುಂಬ ಇದೆ. ಹಾಗಾಗಿ ಅಂಥವರ ಬಗ್ಗೆ ನಕಾರಾತ್ಮಕವಾಗಿ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮೇಲೆ ಸಕಾರಾತ್ಮಕ ಶಕ್ತಿಯ ಅವರ ಪರಿಶುದ್ಧವಾಗಿ ನಿಮ್ಮ ಸುತ್ತ ಒಂದು ಪ್ರಭಾಮಂಡಲವನ್ನು ಹೊಂದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅನಾವಶ್ಯಕವಾದ ವಾದ ವಿವಾದಗಳ ಕಡೆ ಗಮನ ಕೊಡಬೇಡಿ, ಹೋಗ್ಲೂ ಬೇಡಿ ಆ ವಿಚಾರಗಳಿಗೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಕೆಲಸ ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನ ಕೊಡಿ. ನೀವು ನಂಬಿದ ಗುರುವಿನ ಮೇಲೆ, ದೇವರ ಮೇಲೆ, ಹಾಗೆ ನೀವು ಮಾಡ್ತಾ ಇರುವ ಒಂದು ಕೆಲಸದ ಮೇಲೆ, ಸಕಾರಾತ್ಮಕ ಕರ್ಮಗಳ ಮೇಲೆ ನಂಬಿಕೆ ಇಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಂದ ಸ್ವತಂತ್ರವಾಗಿ ನಿಲ್ಲುವ ಸಮಯ ಬರ್ತಾ ಇದೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬೆಳೀತಾ ಇದೆ. ನೀವು ಮಾಡಿದ ಪರಿಶ್ರಮದಿಂದ ಮಾನ್ಯತೆ ಅಥವಾ ಗೌರವ ಸಿಗುವ ಸಾಧ್ಯತೆ ಹೆಚ್ಚಿದೆ. ಒಂದು ಕಾರ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಾಹನವನ್ನು ಖರೀದಿ ಮಾಡ್ತೀರಾ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಕನಸಾಗಿತ್ತು, ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಇವತ್ತು ನನಸಾಗ್ತಾ ಇದೆ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವೀಗ ಸಿಂಗಲ್ ಆಗಿದ್ದೀರಾ ಅಂದರೆ ಮೊದಲು ನಿಮ್ಮ ಸ್ವಂತ ಜೀವನವನ್ನು ಪ್ರೀತಿಸುವುದನ್ನು ಕಲಿಯುವುದು ಬಹಳಷ್ಟು ಮುಖ್ಯ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಗೆ. ಹಾಗೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರಬಹುದು ಆದಷ್ಟು ಬೇಗನೆ. ಅವರು ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಹಾಗೆ ಪ್ರೀತಿಸ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಮೌಲ್ಯವನ್ನು ಅರಿಯುವ ವ್ಯಕ್ತಿಯೇ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಅನೇಕ ರೀತಿಯ ಪ್ರಯತ್ನಗಳಿಂದ ನೀವೀಗ ಸ್ವತಂತ್ರವಾಗಿ ಹಣ ಸಂಪಾದಿಸುವ ರೀತಿಯಲ್ಲಿ ಅವಕಾಶಗಳನ್ನು ಹೊಂದಿದ್ದೀರಾ. ಹಾಗೆ ಆಧ್ಯಾತ್ಮಿಕ ಪಾಠವನ್ನು ಕೂಡ ನೀವಿಲ್ಲಿ ಕಲಿತಾ ಇದ್ದೀರಾ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಬೇಗನೆ ಆಗಬೇಕು ಅಂತೇಳಿ ಬಯಸುವಂಥ ಸಂದರ್ಭದಲ್ಲಿ ಅದೊಂದು ಕೆಲಸ ಸಿಗಬೇಕು, ಇಲ್ಲ ಒಂದು ಸಂಬಂಧ ಮುಂದೆ ಹೋಗಬೇಕು, ನಿಮ್ಮ ಕನಸುಗಳು ನೆರವೇರಬೇಕು, ನೀವು ಪ್ರೀತಿಸಿದವರು ನಿಮಗೆ ಸಿಗಬೇಕು, ಇನ್ನೂ ಅನೇಕ ರೀತಿಯ ಒಂದು ಕನಸುಗಳಿವೆ. ಆದರೆ ಕೆಲವೊಮ್ಮೆ ಅದು ತಡವಾಗ್ತಾ ಇದೆ. ಆಗ ನೀವು ಯೋಚಿಸ್ತಾ ಇದ್ದೀರಾ, ಯಾಕೆ ನನ್ನ ಜೀವನದಲ್ಲಿ ಇದು ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಆದರೆ ಆಧ್ಯಾತ್ಮಿಕವಾಗಿ ಇದರ ಉತ್ತರ ಹೀಗೂ ಕೂಡ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾಯಿದೆ. ಪ್ರತಿಯೊಂದು ವಿಚಾರಕ್ಕೂ ಒಂದು ಸರಿಯಾದ ಸಮಯ ಅನ್ನೋದು ಇದ್ದೇ ಇರುತ್ತೆ. ಆ ಸಮಯ ಬರೋವರೆಗೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು. ಅಲ್ಲಿ ಅಷ್ಟರ ಒಳಗೆ ನಿಮಗೆ ಕೆಲವು ಪಾಠಗಳನ್ನು ಕಲೀಲಿಕ್ಕೆ ಸಿಗುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ, ಕೆಲವರು ನಿಮ್ಮ ಜೀವನದಿಂದ ಹೊರ ಹೋಗ್ಬೋದು, ವಿಶೇಷವಾಗಿ ನಿಮ್ಮ ಜೀವನಕ್ಕೆ ಕೆಲವರ ಸಹಾಯ ಕೂಡ ಆ ಸಮಯದಲ್ಲಿ ಒದಗಿ ಬರ್ಬೋದು. ಇದೆಲ್ಲವೂ ನಿಮ್ಮ ಆತ್ಮದ ಉದ್ದೇಶ. ಹಾಗೆ ಕೆಲವರು ಋಣ ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಾರೆ. ಹಾಗೆ ಕೆಲವರು
ನಿಮ್ಮಿಂದ ಕೂಡ ದೂರ ಆಗ್ತಾರೆ. ಅದು ಅಷ್ಟೇ ಅವರ ಋಣ ಕೂಡ ಆಗಿತ್ತು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ತಡ ಆಗ್ತಾ ಇದೆ ಅಂದರೆ ಅಲ್ಲಿ ಆ ಒಂದು ವಿಚಾರಕ್ಕೆ ನಿಮ್ಮನ್ನು ಅರ್ಹರಾಗಿಸ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಸರಿಯಾದ ಸಮಯ ಬಂದಾಗ ಕೆಲವು ವಿಚಾರಗಳು ಅಚಾನಕ್ಕಾಗಿ ಸರಿ ಆಗ್ತವೆ, ಹಾಗೆ ನಿಮ್ಮ ಜೀವನದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತವೆ. ಅಲ್ಲಿವರೆಗೂ ತಾಳ್ಮೆಯಿಂದ ಸಂಯಮದಿಂದ ನೀವು ವರ್ತಿಸಬೇಕು, ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಬಹಳ ವರ್ಷಗಳಿಂದ ಅದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿಶ್ರಮ ಪಡ್ತಾ ಇದ್ದೀರಾ, ಅದು ನನಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಬಹಳ ಪರಿಶ್ರಮ ಪಟ್ಟಿದ್ದೀರಾ. ಆದರೆ ಖಂಡಿತ ಒಂದು ದಿನ ಆ ಅವಕಾಶ ಬರ್ತಾ ಇದೆ, ಅದರ ಸೂಚನೆ ಕೂಡ ಇಲ್ಲಿ ನಿಮಗೆ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನ ಬದಲಾಗುವ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ. ಅಂದರೆ ಇದು ನಿಮ್ಮ ದೈವಿಕ ಸಮಯ ಶುರುವಾಗಿದೆ, ಹಾಗಾಗಿ ಖಂಡಿತ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ಗುರುವಿನಲ್ಲಿ ಸಂಕಲ್ಪ ಮಾಡಿ ಒಂದು ದೀಪಾರಾಧನೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನೀವು ನಿಮ್ಮ ಕುಲದೇವರ ದರ್ಶನವನ್ನು ಮಾಡಿ ಬನ್ನಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಇನ್ನೂ ಕೆಲವರಿಗೆ ಗ್ರಾಮ ದೇವತೆಯ ದರ್ಶನ ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ಬಹಳ ವರ್ಷಗಳಿಂದ ಯಾವ ವಿಚಾರಕ್ಕೆ ಶ್ರಮ ಪಡ್ತಾ ಇದ್ದೀರಲ್ಲ, ಅದರ ಒಂದು ನ್ಯಾಯ ಆಗಿರ್ಬೋದು, ಇಲ್ಲ ಒಂದು ಪರಿವರ್ತನೆ ಆಗಿರ್ಬೋದು, ಅದು ಕೈಗೂಡುವ ಸಮಯ, ದೈವಿಕ ಸಮಯ ಶುರುವಾಗಿದೆ. ಹಾಗಾಗಿ ಗ್ರಾಮ ದೇವತೆ, ಕುಲದೇವತೆ, ಹಾಗೆ ನೀವು ನಂಬಿದ ಗುರುವು, ನಿಮ್ಮ ಇಷ್ಟ ದೇವರುಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ದರ್ಶನ ಮಾಡುವ ಸಮಯ ಈಗ ಬಂದಿದೆ. ಕೃತಜ್ಞತೆಯ ಅನುಭವವನ್ನು ಹೊಂದುವ ಮೂಲಕ ನಿಮ್ಮ ಜೀವನದಲ್ಲಿ ಏನು ನಡಿಬೇಕಾಗಿದೆಯಲ್ಲ ಅದು ಸರಿಯಾದ ಸಮಯಕ್ಕೆ ನಡೀತಾ ಇದೆ. ನೀವು ಮಾಡುವ ಒಳ್ಳೆಯ ಕರ್ಮಗಳು ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ. ದೈವಿಕ ಸಮಯ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೀತಾ ಇದೆ. ಅದರ ಅನುಭವ ಇನ್ನೇನು ಕೆಲವು ದಿನಗಳಲ್ಲಿ ನಿಮಗೆ ಅನುಭವ ಆಗತ್ತೆ. ನಿಮ್ಮ ಜೀವನದಲ್ಲಿ ದುಃಖವೂ ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ. ಪ್ರತಿಯೊಂದು ಪರಿಸ್ಥಿತಿಯೂ ಒಂದು ದಿನ ಬದಲಾಗೇ ಆಗತ್ತೆ. ಆದ್ದರಿಂದ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೀವು ಭಯಪಡದೆ ಸ್ವೀಕರಿಸಲೇಬೇಕು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಅಚಾನಕ್ ಬದಲಾವಣೆಗಳು ಬರ್ತವೆ, ಹಾಗಂತ ಆತಂಕ ಭಯಕ್ಕೆ ಒಳಗಾಗೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹೊಸ ಅವಕಾಶಗಳು, ಸಂಬಂಧಗಳಲ್ಲಿ ಬದಲಾವಣೆ, ಕೆಲಸ ಅಥವಾ ಜೀವನದ ದಾರಿಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಬದಲಾವಣೆ ನಿಮ್ಮ ಒಂದು ಬೆಳವಣಿಗೆಗೆ ಕಾರಣವಾಗುತ್ತೆ, ಹಾಗೆ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಉಂಟಾಗ್ತಾ ಇರುವ ಬದಲಾವಣೆಗಳು, ಗೊಂದಲಗಳು ನಿಮಗೆ ಮೊದಲಿಗೆ ಕಷ್ಟ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಖಂಡಿತ ಅವು ಬದಲಾವಣೆಗಳು ನಿಮ್ಮನ್ನು ಒಂದು ಹೊಸ ಉತ್ತಮ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಹಾಗಾಗಿ ಆ ಬದಲಾವಣೆಯನ್ನು ವಿರೋಧಿಸಬೇಡಿ, ಅದನ್ನು ಒಂದು ಹೊಸ ಅವಕಾಶವಾಗಿ ನೋಡಿ ನಿಮ್ಮ ಮೇಲೆ ಮತ್ತೆ ನೀವು ನಂಬಿದ ಗುರುವು ದೇವರ ಮೇಲೆ, ಅವರ ಯೋಜನೆ ಮೇಲೆ ನಂಬಿಕೆ ಇಡಿ. ಇಲ್ಲಿ ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ ಇಲ್ಲಿ ಗುರುವಿನಿಂದ ನಿಮಗೆ ಒಂದು ಬಹಳ ಮಹತ್ತರವಾದ ಶುದ್ಧೀಕರಣದ ಒಂದು ಮೆಸೇಜ್ ಸಿಗ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಧ್ವನಿಯಲ್ಲಿ ನಾನು ನಿನ್ನ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಹಾಕ್ತಾ ಇದ್ದೀನಿ. ಅದು ಒಂದು ಭಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಅನಾರೋಗ್ಯ ಅಥವಾ ನಕಾರಾತ್ಮಕ ಶಕ್ತಿ, ಇಲ್ಲ ಕೆಟ್ಟ ದೃಷ್ಟಿ, ಇವೆಲ್ಲವನ್ನು ನಾನು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ. ನಿನ್ನ ಇಚ್ಛೆಯ ಪ್ರಕಾರ ನಾನು ಅವುಗಳನ್ನು ಪೂರ್ಣಗೊಳಿಸ್ತಾ ಇದ್ದೀನಿ. ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುವ ಜವಾಬ್ದಾರಿ ನನ್ನದಾಗಿದೆ. ಅದರ ಪ್ರಕಾರ ನಿಮ್ಮ ಜೀವನವನ್ನು, ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡುವ ಶಿಕ್ಷಣವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಬಾಬಾ. ನೀವು ಎಷ್ಟು ನಂಬಿಕೆ ಇಟ್ಟು ಅವರಲ್ಲಿ ಸರೆಂಡರ್ ಆಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಗಂಡ ಹೆಂಡತಿಯ ಸಂಬಂಧ ಸಾಮಾನ್ಯ ಸಂಬಂಧ ಆಗಿರೋದೇ ಇಲ್ಲ, ಅದು ಪೂರ್ವಜನ್ಮದ ಕರ್ಮದ ಬಂಧನವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಕೆಲವೊಂದು ಸಾರಿ ಆತ್ಮಗಳು ಕೆಲವು ಪಾಠಗಳನ್ನು ಕಲಿಯಲು ಮತ್ತೆ ಮತ್ತೆ ಭೇಟಿ ಆಗ್ತಾನೆ ಇರ್ತವೆ ಅನ್ನೋ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕವಾದ ಒಂದು ಮಾರ್ಗದರ್ಶನ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ಅದರಲ್ಲಿ ನಿಮ್ಮಿಬ್ಬರ ಸಂಬಂಧದ ಮಧ್ಯೆ ಮೂರನೇ ವ್ಯಕ್ತಿಯ ಎನರ್ಜಿ ಅಥವಾ ಹೊರಗಿನ ಪ್ರಭಾವವು ಈ ಸಂಬಂಧಕ್ಕೆ ಅಡ್ಡಿ ಮಾಡ್ತಾ ಇದೆ. ಇದರ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಇದರ ಪರಿಹಾರ ಗುರುವೇ ನೀಡ್ತಾರೆ. ಅವರ ಶರಣದಲ್ಲಿ ನಂಬಿಕೆ ಇಟ್ಟು ಹೋಗಿ. ಯಾರ ಹತ್ರನೂ ಈ ವಿಚಾರವನ್ನು ಹೇಳ್ಕೊಳ್ಬೇಡಿ. ಹೊರಗಿನ ವ್ಯಕ್ತಿಯ ಮಾತುಗಳಿಂದ ಗೊಂದಲ ಈಗಾಗಲೇ ಉಂಟಾಗಿದೆ. ಅಸೂಯೆ ಅಥವಾ ತಪ್ಪು ಅರ್ಥಗಳು ಸಂಬಂಧಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾವೆ. ಇದರಿಂದಲೇ ನಿಮ್ಮ ಜೀವನದಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಂತರ ಹಾಗೆ ದೂರವಾಗುವ ಸಾಧ್ಯತೆ ಬಂದಿದೆ. ಇದೇ ಚಿಂತೆಯಲ್ಲಿ ನೀವಿದ್ದೀರಾ. ಆ ಚಿಂತೆಯನ್ನು ಚಿಂತನೆಯಾಗಿ ಕನ್ವರ್ಟ್ ಮಾಡಿಕೊಂಡು ಈ ಸಮಯವನ್ನು ಭಗವಂತನ ಶರಣದಲ್ಲಿ ಅರ್ಪಣೆ ಮಾಡಿ ನಿಶ್ಚಿಂತೆಯಿಂದ ನೀವು ಸ್ವಲ್ಪ ಸಂಯಮದಿಂದ ವರ್ತಿಸಲೇಬೇಕು. ಯಾಕಂದರೆ ಈ ರೀತಿಯ ಸಂಬಂಧಗಳಲ್ಲಿ ಆತ್ಮಗಳು ಕೆಲವು ಪಾಠಗಳನ್ನು ಕಲಿಯಲು ಬಂದಿರ್ತವೆ. ಅದು ಸಹನೆ ಆಗಿರ್ಬೋದು, ಪರಸ್ಪರ ಗೌರವ ಕೊಡೋದನ್ನು ಕಲಿಯೋದಾಗಿರ್ಬೋದು, ಅಹಂಕಾರವನ್ನು ಬಿಡೋದಾಗಿರ್ಬೋದು, ಕ್ಷಮೆಯನ್ನು ಮಾಡೋದಾಗಿರ್ಬೋದು. ಈ ರೀತಿ ಪಾಠಗಳನ್ನು ಕಲಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಬಂದಿರ್ತವೆ. ಹಾಗಾಗಿ ಇಂತಹ ವಿಚಾರಗಳು ಕೂಡ ಕೆಲವೊಮ್ಮೆ ಎದುರಾಗ್ತವೆ. ಕಾರಣ ಇಲ್ಲದೆ ಏನೂ ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗಿ ಸಂಯಮದಿಂದ ವರ್ತಿಸಿ. ನೀವು ನಿಮ್ಮನ್ನು ಸ್ವೀಕರಿಸಬೇಕು, ಹಾಗೆ ಹಳೆಯ ನೋವನ್ನು ಬಿಡಬೇಕು. ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ಪ್ರೀತಿ ನಿಮಗೆ ಸಿಗಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಖಂಡಿತ ಅದು ಪೂರ್ಣವಾಗುತ್ತೆ. ಒಂದು ಪ್ರಮೋಷನ್ಗಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಹಾಗೆ ಒಂದು ಬದಲಾವಣೆಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂದರೆ ಅದು ಕೂಡ ಪೂರ್ಣವಾಗುತ್ತೆ.
ಈ ಗುರುವಿನ ಮಾರ್ಗದರ್ಶನದೊಂದಿಗೆ ನಿಮಗೆ ಯಾವೆಲ್ಲ ಒಂದು ವಿಚಾರಗಳು ಎದುರಾಗ್ತಾ ಇದೆಯೋ ಅವುಗಳನ್ನು ನೀವು ಕಡೆಗಣಿಸಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಯಾರೋ ನಿಮ್ಮ ಮುಗ್ಧತೆಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಇದರಿಂದ ನೀವು ತುಂಬ ನಾಜೂಕಾದ ಹಂತದಲ್ಲಿದ್ದೀರಾ. ಗುರುವಿನಲ್ಲಿ ಶರಣಾಗಿ ಧ್ಯಾನಿಸಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಕೆಲವರ ಜೀವನದಲ್ಲಿ ಒಂದು ಅಚೀವ್ ಮಾಡಿದ್ದಾರೆ, ಅದನ್ನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂಥೇಳಿ ನಿಮ್ಮ ಬಳಿ ಬರ್ತಾ ಇದ್ದಾರೆ, ಹೇಳ್ಕೊಳ್ತಾರೆ. ಆದಷ್ಟು ಬೇಗನೆ ಅವರು ನಿಮ್ಮ ಬಳಿ ಬಂದೇ ಬರ್ತಾರೆ, ಆ ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಆ ಸಂತೋಷವನ್ನು ಒಂದು ಸಮಯದಲ್ಲಿ, ಒಳ್ಳೆಯ ಸಮಯದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ವಿಶ್ ಪೂರ್ಣ ಆಗ್ತಾ ಇದೆ. ಈ ಇಚ್ಛೆ ಎಮೋಷನಲ್ ಆಗಿ ನಿಮಗೆ ಕನೆಕ್ಟ್ ಆಗಿದೆ. ತುಂಬ ಈ ಒಂದು ವಿಚಾರಕ್ಕಾಗಿ ನೀವು ಬಹಳಷ್ಟು ಕಡೆ ಪ್ರೇಯರ್ ಮಾಡಿದ್ದೀರ, ಬಹಳಷ್ಟು ದೇವರುಗಳಲ್ಲಿ ಹೋಗಿ ವಿಶ್ವಾಸವಿಟ್ಟು ಪ್ರೇಯರ್ ಮಾಡಿದ್ದೀರ. ಆ ವಿಚಾರ ಈಗ ಕೈಗೂಡ್ತಾ ಇದೆ. ನಿಮ್ಮ ಕನಸಾಗಿತ್ತು, ಇದು ಪೂರ್ಣಗೊಂಡಿದೆ. ಇದಕ್ಕೋಸ್ಕರ ನೀವು ಬಹಳಷ್ಟು ಸಂಘರ್ಷ ಮಾಡಿದ್ದೀರಾ, ಹೋರಾಟ ಮಾಡಿದ್ದೀರಾ, ಕೆಲವು ನೋವುಗಳನ್ನು ಅನುಭವಿಸಿದ್ದೀರ. ಈಗ ಅದು ಪೂರ್ಣಗೊಳ್ತಾ ಇದೆ, ಗೊಂಡಿದೆ. ಅದಕ್ಕೋಸ್ಕರ ಆ ವಿಚಾರವನ್ನು ನೀವು ಇವ್ರ ಹತ್ರ ಶೇರ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಅಲ್ಲಿ ಅಂತರ ಹೆಚ್ಚಾಗಿತ್ತು, ಆ ಸಮಯದಲ್ಲಿ ನೀವು ಅವರಿಗೆ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಇದ್ರ ಕಡೆ ಫೋಕಸ್ ಮಾಡಿದರೆ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿದ್ರು ಕೂಡ ನೀವೀಗ ಸರ್ಪ್ರೈಸ್ ಆಗಿ ಅವರ ಬಳಿ ಹೋಗಿ ಈ ಉದ್ದೇಶ ಪೂರ್ಣಗೊಂಡಿದೆ, ನಾನೀಗ ತುಂಬ ಸಂತೋಷವಾಗಿದ್ದೀನಿ ಅನ್ನೋ ರೀತಿಲಿ ನೀವು ಅವ್ರ ಹತ್ರ ಆ ವಿಚಾರವನ್ನು, ಸಂತೋಷವನ್ನು ಶೇರ್ ಮಾಡ್ಕೊಳ್ತೀರಾ. ಮತ್ತೆ ಆ ಸಂಬಂಧ ಸರಿಯಾಗತ್ತೆ ಅನ್ನೋ ರೀತಿಲಿ ಬರ್ತದೆ, ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಗುರುವಿನ ಶರಣದಲ್ಲಿರೋದ್ರಿಂದ ಇಲ್ಲಿ ನಿಮಗೆ ಅವರ ಬಲ ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಉತ್ತಮ ಕರ್ಮಗಳು ಕೂಡ ಈ ಸಮಯದಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡೋದ್ರಿಂದ ನೀವು ಬೇಗನೆ ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಯಾವುದೋ ಒಂದು ಸಹಾಯ ನಿಮಗೆ ಸಿಗುತ್ತೆ. ನಿಮಗೆ ಅದು ಅಸಂಭವ ಅಂತ ಹೇಳಿ ಅಂದ್ಕೊಂಡಿದ್ರೆ ಅದು ಸಾಧ್ಯವಾಗಿ ಮಾಡಿಕೊಡ್ತಾ ಇದ್ದಾರೆ ಗುರುವು. ಈ ತಿಂಗಳು ನಿಮಗೆ ತುಂಬ ಆಪರ್ಚುನಿಟೀಸ್ ಬರುತ್ತೆ. ಖಂಡಿತ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಗುರುವಿನ ಬ್ಲೆಸ್ ಕೂಡ ಸಿಗುತ್ತೆ. ಒಂದು ಗುಡ್ ನ್ಯೂಸ್ ಕೂಡ ನಿಮಗೆ ಆದಷ್ಟು ಬೇಗನೆ ಸಿಗ್ತಾ ಇದೆ. ಇದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ. ನೀವು ಮಾಡಿದ ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಒಂದಿಷ್ಟು ವಾರಗಳ ಕಾಲ ಗುರುವಿನಲ್ಲಿ ಸಮರ್ಪಣೆಯಾಗಿ ಸೇವೆ ಮಾಡಿದ್ರಿ, ಹಾಗೆ ಮ್ಯಾನಿಫೆಸ್ಟ್ ಮಾಡಿದ್ರಿ, ಹಾಗೆ ತಕ್ಷಣ ನಿಮ್ಮ ಜೀವನದಲ್ಲಿ ಮದುವೆನೇ ಆಗೋಗಿದೆ. ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಗುರುವಿಗೆ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಇಚ್ಛೆ ಇದೆ. ಆದಷ್ಟು ಬೇಗನೆ ನೀವು ಶಿರಡಿ ಯಾತ್ರೆ ಮಾಡ್ತೀರಾ. ಈಗ ನಿಮ್ಮ ಮನಸ್ಸಲ್ಲಿ ಏನೊಂದು ಯೋಚನೆ ಬರ್ತಾ ಇದೆಯಲ್ಲ ಅದನ್ನು ಮಾಡಿಬಿಡಿ, ಗುರುವಿನ ಮೇಲೆ ನಂಬಿಕೆ ಇಟ್ಟು. ಇಲ್ಲಿ ಭಯ ಪಡೋದೇನು ಬೇಡ. ಸ್ವಲ್ಪ ಆತಂಕ ಆಗ್ತಾ ಇದೆ ನಿಮಗೆ, ಆದರೂ ಕೂಡ ಗುರು ನಿಮ್ಮ ಜೊತೆ ಇದ್ದಾರೆ. ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳು ಅಲ್ಲೇ ಬ್ಲಾಕೇಜ್ಗಳು ಉಂಟಾಗುತ್ತೆ. ಹಾಗಾಗಿ ನೀವು ಮುಂದೆ ಹೋಗಲೇಬೇಕು. ಆ್ಯಕ್ಷನ್ ತಗೊಂಡಾಗಲೇ ತಾನೇ ಅಲ್ಲಿ ಯಾವ ರೀತಿ ಒಂದು ಸಂದರ್ಭ ಎದುರಾಗುತ್ತೆ, ಅವನ್ನ ಯಾವ ರೀತಿ ನೀವು ಎದುರಿಸಬೇಕು, ಯಾವ ರೀತಿ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಬೇಕು, ಆ ಕೆಲಸವನ್ನು ಕೈಗೂಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಮುಂದೆ ಹೆಜ್ಜೆನೇ ಇಡದೇ ಇದ್ದರೆ ಆ ವಿಚಾರಗಳು ಅಲ್ಲೇ ಇರ್ತವೆ, ನೀವು ಇಲ್ಲೇ ಇರ್ತೀರ. ಅಲ್ಲಿ ಕೇವಲ ಭಯ ಅನ್ನೋದು ಮಾತ್ರ ಮಧ್ಯ ಬ್ಲಾಕೇಜ್ ಉಂಟು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಧೈರ್ಯವಾಗಿ ಮುಂದಿಡಿ ಹೆಜ್ಜೆಯನ್ನು. ಕೆಲವರ ಎನರ್ಜಿ ಪ್ರಕಾರ ಒಂದು ಭಯದಲ್ಲೇ ಬದುಕ್ತಾ ಇದ್ದೀರಾ, ಕೋಪ ಅಥವಾ ಅಸೂಯೆಯನ್ನು ಹಿಡಿದಿಟ್ಕೊಂಡಿದ್ದೀರಾ, ಕೆಲವೊಂದು ಅಭ್ಯಾಸಗಳು ಅಥವಾ ಜನರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಆತ್ಮವನ್ನು ತಡೆ ಹಿಡಿಯುವ ಕೆಲವು ವಿಚಾರಗಳು ಜೀವನದಲ್ಲಿ ಇದ್ದಿರ್ಬೋದು. ಆದರೆ ಎಚ್ಚರಿಕೆ ಸಂದೇಶ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನೀವು ಈ ಬಂಧನಗಳಿಂದ ಹೊರಬರಲು ಶಕ್ತಿಯನ್ನು ಹೊಂದಿದ್ದೀರಾ, ಆದರೆ ನೀವೇ ಅವುಗಳಿಗೆ ಅಂಟ್ಕೊಂಡು ಬಿಟ್ಟಿದ್ದೀರಾ. ಎಲ್ಲಿಯವರೆಗೂ ನೀವು ಆ್ಯಕ್ಷನ್ ತಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅದೇ ಬಂಧನದಲ್ಲಿ ಇರ್ತೀರಾ. ನೀವು ಅದರಿಂದ ಹೊರಗೆ ಬರುವ ಪ್ರಯತ್ನ ಮಾಡಿದರೆ ಖಂಡಿತ ಗುರು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಒಂದು ದೈವಿಕ ರಕ್ಷಣೆ, ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ನೀವು ಅಚಾನಕ್ ಒಂದು ಒಳ್ಳೆಯ ಅವಕಾಶವನ್ನು ಕಂಡುಕೊಳ್ತೀರಾ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮಗೆ ಸಹಾಯ ಮಾಡ್ತಾರೆ. ಮನಸ್ಸಿಗೆ ಒಂದು ಶಾಂತಿ ಮತ್ತು ಧೈರ್ಯ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ. ನೀವು ಆಧ್ಯಾತ್ಮಿಕವಾಗಿ ಇಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ದೇವರ ಕೃಪೆ ಹಾಗೆ ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ಹತ್ತಿರವಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಪಂಚಭೂತಗಳ ಶಕ್ತಿಗಳು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ. ಹಾಗೆ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಒಂದು ಔರ ನಿಮ್ಮನ್ನು ತುಂಬ ಸಕಾರಾತ್ಮಕವಾಗಿಸ್ತಾ ಇದೆ. ಅಂದರೆ ಪಾಸಿಟಿವ್ ಎನರ್ಜಿ ಬರ್ತದೆ. ದುರ್ಬಲತೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ದಾರಿಗಳು ಕೂಡ ನಿಮಗೆ ಸಿಗ್ತಾ ಇದ್ದಾವೆ. ಹಾಗೆ ಕೆಲವರು ಕೂಡ ನಿಮಗೆ ಸಹಾಯ ಮಾಡ್ತಿದ್ದಾರೆ ಭರವಸೆ ತುಂಬುವ ಮೂಲಕ. ಹಾಗಾಗಿ ನಕಾರಾತ್ಮಕವ ಇಲ್ಲ ಸಕಾರಾತ್ಮಕವ ಎರಡೂ ದಾರಿಯಲ್ಲಿ ನೀವು ಒಂದು ಆಯ್ಕೆ ಮಾಡಿಕೊಳ್ಳೇಬೇಕು ಈ ಸಮಯದಲ್ಲಿ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಡೆವಿಲ್ ಎನರ್ಜಿ ನಿಮ್ಮನ್ನು ಪರೀಕ್ಷಿಸುತ್ತೆ, ಭಯ, ಕೋಪ ಮತ್ತು ಅಸೂಯೆಯ ಮೂಲಕ. ಆದರೆ ಅದೇ ಸಮಯದಲ್ಲಿ ಏಂಜಲ್ ಎನರ್ಜಿ ನಿಮ್ಮನ್ನು ಎಬ್ಬಿಸಲು ಬರುತ್ತೆ. ನೀವು ನಿಮ್ಮ ಒಳಗಿನ ಬೆಳಕನ್ನು ಆರಿಸಿದಾಗ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗ್ತವೆ. ಈ ರೀತಿಯ ಸಂದಿಗ್ಧ ಸ್ಥಿತಿಯೇ ನಿಮ್ಮದಾಗಿದೆ. ನಿಮಗೆ ಎಷ್ಟು ಪ್ರಯತ್ನ ಪಡೋಕ್ಕಾಗುತ್ತೋ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡೋಗೋಕ್ಕೆ ಅಷ್ಟು ಪ್ರಯತ್ನ ಪಡಿ. ನಿಮ್ಮಿಂದ ಆಗಲಿಲ್ಲ ಅಂದ ಮರುಕ್ಷಣ ಆ ಗುರುವಿನಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸರೆಂಡರ್ ಮಾಡಿಬಿಡಿ. ಹಾಗಾಗಿ ನೀವು ಈಗ ಏನೊಂದು ವಿಚಾರದಲ್ಲಿ ಮುಂದುವರಿತಾ ಇದ್ದೀರಲ್ಲ, ಆ ಪರಿಶ್ರಮದ ಫಲ ಸ್ವಲ್ಪ ತಡವಾಗಿರ್ಬೋದು, ಆದರೆ ವ್ಯರ್ಥ ಆಗೋದಿಲ್ಲ ಅನ್ನೋದ್ರಲ್ಲಿ ಗುರು ಹೇಳ್ತಾ ಇದ್ದಾರೆ.
ಬೀಜ ಬಿತ್ತಿದ್ದೀರಾ ಅಂದರೆ ಅದು ತಕ್ಷಣ ಫಲ ಕೊಡೋದಿಲ್ಲಲ್ಲ, ಸ್ವಲ್ಪ ದಿನ ಸಮಯ ತಗೊಳುತ್ತಲ್ಲ, ಹಾಗೆ ಇಲ್ಲಿ ಸಮಯ ತಗೊಳ್ತಾ ಇದೆ ಅಷ್ಟೇ. ಆ ಸಮಯದಲ್ಲಿ ನೀವು ಕೆಲವೊಂದಿಷ್ಟನ್ನು ಪಾಠ ಕಲಿಯೋದು ಇರುತ್ತೆ. ಆ ಪರೀಕ್ಷೆಗಳು ಎದುರಾಗಿ ನಿಮಗೆ ಕೆಲವಷ್ಟು ಪಾಠಗಳನ್ನು ಕಲಿಸ್ತವೆ. ಹಾಗೆ ನೀವು ನಿಮ್ಮ ಕುಟುಂಬದಲ್ಲಿ ಕೆಲವರನ್ನು ಸರಿಪಡಿಸ್ತಾ ಇದ್ದೀರಾ, ಕೆಲವಷ್ಟು ವಿಚಾರಗಳನ್ನು ಸಂಭಾಳಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಆತ್ಮದ ಉದ್ದೇಶವೇ ಕಾರ್ಮಿಕ್ ಕ್ಲೀನರ್ಸ್ ಆಗಿತ್ತು. ಹಾಗಾಗಿ ಕೆಲವರನ್ನು ಸರಿಪಡಿಸ್ಬೇಕು ಅಂತಲೇ, ಅದು ನಿಮ್ಮ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧದಲ್ಲಿ ಯಾವ ಜನರು ಕನೆಕ್ಟ್ ಆಗಿರ್ತಾರೋ ಅವರನ್ನು ಸರಿಪಡಿಸ್ತಾ ಇದ್ದೀರಾ. ನೀವು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ, ಅವ್ರು ಸರಿ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅವರಿಗೋಸ್ಕರ ಒಂದು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದು ಒಂದು ಉದ್ದೇಶ ಏನಪ್ಪ ಅಂದರೆ ಆತ್ಮದ್ದು ಒಂದು ಕಾರ್ಮಿಕ್ ಕ್ಲೀನರ್ಸ್. ಅವ್ರ ಜೀವನದಲ್ಲಿ ನಾನು ಅವರಿಗೆ ಅವರ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಬೇಕು, ಅವರನ್ನು ಸರಿ ದಾರಿಗೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ನೀವು ಬಂದಿದ್ದೀರಾ ಅನ್ನೋ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವು ಸೋಲು ಒಪ್ಕೊಳ್ತಾ ಇಲ್ಲ, ಅವರಿಂದ ನಿಮ್ಗೆ ಎಷ್ಟೇ ಒಂದು ಅವಮಾನ ಆಗ್ತಾ ಇರ್ಬೋದು, ನೋವು ಕೊಡ್ತಾ ಇರ್ಬೋದು, ಅವ್ರ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೂ ಕೂಡ ಅವರನ್ನು ಸರಿಪಡಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಭೌತಿಕವಾಗಿಯೂ ಹೋರಾಟ ಮಾಡ್ತಾ ಇದ್ದೀರಾ, ಆಂತರಿಕವಾಗಿಯೂ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಶರಣಾಗಿ ಅವರನ್ನು ಸರಿಪಡಿಸು ಅನ್ನೋ ರೀತಿಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ, ಪ್ರಯತ್ನ ಪಡ್ತಾ ಇದ್ದೀರಾ. ಅಂದರೆ ನೀವು ಅವರ ಋಣವನ್ನು ತೀರಿಸ್ಕೊಳಕ್ಕೆ ಬಂದಿದ್ದೀರಾ. ಅವರನ್ನು ಒಂದು ಕಾರ್ಮಿಕ್ ಕ್ಲೀನರ್ಸ್ ಅಂದರೆ ಯಾವ ರೀತಿ ಅಂದರೆ, ಅವ್ರು ನಿಮಗೆ ಹಿಂದೆ ಯಾವುದೋ ಉಪಕಾರ ಮಾಡಿದ್ರು, ಈ ಜನ್ಮದಲ್ಲಿ ಅವರ ಒಂದು ಕರ್ಮದ ಕಾರಣ ಅವರು ಈ ಜನ್ಮದಲ್ಲಿ ದಾರಿ ತಪ್ಪಿರ್ಬೋದು, ಇಲ್ಲ ಯಾವುದೋ ಒಂದು ಅಡ್ಡದಾರಿಯನ್ನು ಹಿಡಿದಿರ್ಬೋದು, ಇನ್ಯಾವುದೋ ರೀತಿಯ ಒಂದು ವಿಚಾರದಲ್ಲಿ ಅವರು ಕೆಟ್ಟದರ ಕಡೆ ಹೋಗ್ತಾ ಇದ್ದಾರೆ. ಆದರೆ ನೀವು ಅವರ ಋಣವನ್ನು ತೀರಿಸ್ಕೊಳ್ಳೋಕೆ ಬಂದಿರೋದ್ರಿಂದ ಹೀಗೆ ಆ ಅಡ್ಡದಾರಿಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಅವರನ್ನು ಶುದ್ಧೀಕರಣದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಾ ಇರೋದು ತಪ್ಪು, ಆ ದಾರಿಗೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಅವರನ್ನು ಸರಿ ದಾರಿಗೆ ತರುವ ಮೂಲಕ ನೀವು ಅವರೇನು ನಿಮಗೆ ಸಹಾಯ ಮಾಡಿದ್ರಲ್ಲ ಹಿಂದಿನ ಜನ್ಮದಲ್ಲಿ, ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಈ ಜನ್ಮದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ನಿಮ್ಮ ಒಂದು ಆತ್ಮದ ಉದ್ದೇಶ ಈಡೇರುತ್ತೆ, ಅವರು ಸರಿ ದಾರಿಗೆ ಬಂದೇ ಬರ್ತಾರೆ, ನೀವು ಗೆಲ್ತೀರಾ. ಹಾಗಾಗಿ ನಿಮ್ಮ ಸ್ವತಂತ್ರ ಜೀವನ ಮತ್ತು ಆತ್ಮವಿಶ್ವಾಸವನ್ನು ಇಲ್ಲಿ ಹೆಚ್ಚಾಗಿ ಸೂಚಿಸ್ತಾ ಇದೆ. ನೀವು ನಿಮ್ಮ ಶ್ರಮದಿಂದ ಮುಂದೆ ಹೋಗುವ ವ್ಯಕ್ತಿಯಾಗಿದ್ದೀರಾ, ನಿಮ್ಮ ಮೌಲ್ಯವನ್ನು ನೀವು ಅರ್ಥಕೊಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಸಮೃದ್ಧಿ ಕೂಡ ಬರ್ತದೆ. ಹಾಗಾಗಿ ಅದನ್ನು ನೀವು ಬೇರೆಯವರಿಗೆ ಸಮರ್ಪಣೆ ಮಾಡುವ ಮೂಲಕ ನಿಮ್ಮ ವ್ಯಕ್ತಿತ್ವ ಆ ಋಣವನ್ನು ಕಳ್ಕೊಳ್ತಾ ಇದೆ. ಇಲ್ಲಿ ನೀವು ಇತರರ ಮೇಲೆ ಅವಲಂಬಿಸದೆ ನಿಮ್ಮ ಶಕ್ತಿಯಿಂದ ಜೀವನ ಕಟ್ಟಿಕೊಳ್ಳುವಂಥ ಆತ್ಮ, ನಿಮ್ಮ ಪರಿಶ್ರಮದ ಫಲದಿಂದ ಗೌರವ ಮತ್ತು ಸಂತೋಷ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗನೆ ಬರುತ್ತೆ. ಇದರಿಂದ ದೀರ್ಘಕಾಲದ ಸಂತೋಷ ನಿಮ್ಮ ಜೀವನ ಪಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಪರಿಶ್ರಮದಿಂದ ನಿಮ್ಮ ಕುಟುಂಬಕ್ಕೂ ಸಹ ಒಳ್ಳೆಯ ಭವಿಷ್ಯ ನಿರ್ಮಾಣವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವೇನು ಕಟ್ಕೊಳ್ತಾ ಇದ್ದೀರಾ, ಆ ಸಾಧನೆ ಇದೆಯಲ್ಲ, ಅದು ನಿಮಗಷ್ಟೇ ಅಲ್ಲ, ಅದು ನಿಮ್ಮ ಕುಟುಂಬಕ್ಕೂ ಹಾಗೆ ಅವರ ಸಂತೋಷ ಮತ್ತು ಸಮೃದ್ಧಿಗೂ ಕೂಡ ಕಾರಣವಾಗುತ್ತೆ. ಯಾಕಂದರೆ ನಿಮ್ಮದು ಸ್ವಾರ್ಥ ಗುಣ ಅಲ್ಲ, ಮಕ್ಕಳು ಚೆನ್ನಾಗಿರಬೇಕು, ಅಪ್ಪ ಅಮ್ಮ ಚೆನ್ನಾಗಿರಬೇಕು, ಇಲ್ಲ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ನೀವು ಪ್ರಾರ್ಥನೆ, ಪೂಜೆ, ಸೇವೆ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮದು ಒಂದು ಋಣ ತೀರಿಸುವ ಆತ್ಮ, ಅಂದರೆ ಕಾರ್ಮಿಕ್ ಕ್ಲೀನರ್ಸ್ ಕೂಡ ಆಗಿದ್ದೀರಾ. ಅವರ ಜೀವನಕ್ಕೆ ನೀವು ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀರಾ ಅನ್ನೋದೇ ದೊಡ್ಡ ಸೂಚನೆಯಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ನಿಮ್ಮ ಬೆಲೆ ತಿಳಿದಿಲ್ಲ, ಹಾಗಂತ ಅವ್ರ ಎದುರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಈಗೋವನ್ನು ತೋರಿಸ್ತಾ ಇದ್ದೀರಾ, ಅದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಸ್ವಭಾವ ಯಾವಾಗಲೂ ಸಕಾರಾತ್ಮಕ, ಹಾಗೆ ಒಂದು ಒಳ್ಳೆಯ ಸಂಸ್ಕಾರ ಉಳ್ಳದ್ದು. ಕೆಲವರು ನಿಮಗೆ ಹಿಂದೆ ಮೋಸ ಮಾಡಿದರು, ಇಲ್ಲ ನಿಮ್ಮ ಬೆಲೆ ಅವರಿಗೆ ಅರ್ಥ ಮಾಡ್ಕೊಳಕ್ಕಾಗದೆ ನಿಮ್ಗೆ ನೋವು ಕೊಟ್ಟಿದ್ರು, ಅವ್ರು ಎದುರಾದಾಗ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸಣ್ಣದಾಗಿ ಅಹಂಕಾರ ತೋರಿಸ್ಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಮೂಡ್ ಬಂದುಬಿಡುತ್ತೆ. ಯಾಕಂದರೆ ಅಷ್ಟೊಂದು ನೋವು ತಿಂದಿದ್ದೀರಾ ನೀವು. ಆದರೆ ಅದು ಬೇಡ ಅಂತ ಹೇಳಿ ಗುರು ಹೇಳ್ತಿದ್ರೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ, ನಿಮ್ಮ ಆತ್ಮಾಭಿಮಾನಕ್ಕೆ ಅಂದರೆ ನಿಮ್ಮನ್ನು ಅಂದರೆ ನೀವು ಎಷ್ಟು ಗೌರವಿಸ್ಕೊಳ್ತೀರೋ, ಪ್ರೀತಿಸ್ಕೊಳ್ತೀರೋ, ಅದನ್ನು ಎಲ್ಲೋ ಒಂದು ರೀತಿಯಲ್ಲಿ ಈ ವಿಚಾರಗಳು ತಗ್ಗಿಸುವಂತಾಗಬಾರ್ದು, ಬ್ಯಾಡ್ ಫೀಲ್ ತರಬಾರ್ದು ನಿಮಗೆ. ಹಾಗಾಗಿ ಆ ವಿಚಾರಗಳನ್ನು ಬಿಟ್ಬಿಡಿ, ಅವರನ್ನು ಕ್ಷಮೆ ಕೊಟ್ಬಿಡಿ, ಅವರನ್ನು ಇಗ್ನೋರ್ ಮಾಡಿಬಿಡಿ, ಜೀವನದಲ್ಲಿ ಮುಂದೆ ಹೋಗಿ. ಈಗ ಹೇಗೆ ನೀವು ಪ್ರಗತಿಯನ್ನು ಸಾಧಿಸ್ಕೊಂಡಿದ್ದೀರಲ್ಲ, ಆ ಎಲ್ಲ ಒಂದು ವಿಚಾರಗಳನ್ನು ಮೆಟ್ಟಿ ನಿಂತು ಅದೇ ರೀತಿ ಇನ್ನಷ್ಟು ಒಂದು ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಳ್ತಾ ಹೋಗ್ತೀರಿ. ಎಲ್ಲಿ ಒಂದು ಕ್ಷಣ ಇನ್ನೊಬ್ರಿಗೆ ಏನಾದರೂ ತೋರ್ಸೋಕ್ಕೆ ಅಹಂಕಾರವನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಈಗಿನ ಬೆಳವಣಿಗೆ ಎಲ್ಲೊಂದು ರೀತಿಯಲ್ಲಿ ಕುಂಠಿತ ಆಗಿ ಮತ್ತೆ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತವೆ. ಹಾಗಾಗಿ ಮತ್ತೆ ಆ ತಪ್ಪನ್ನು ಮಾಡಬೇಡಿ. ಆಡ್ದವ್ರ ಪಾಪ ಮಾಡಿದವ್ರ ತಲೆ ಮೇಲೆ ಅನ್ನೋ ಹಾಗೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ನಾನಿಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಉದಾಹರಣೆ ಸಹಿತವಾಗಿ ಹೇಳಿದ್ದೀನಿ. ಕೆಲವರ ಜೀವನದಲ್ಲಿ ಒಂದು ಹೊಸ ದಾರಿ ತೆರೆಯುವ ಸಾಧ್ಯತೆ ಇದೆ ಅಮಾವಾಸ್ಯೆ ನಂತರ. ವಿಶೇಷವಾಗಿ ಅದು ಓದಿನ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಹೊಸ ಅನುಭವಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಕಾಣಿಸ್ಕೊಳ್ಬೋದು. ಹಾಗೆ ಕೆಲವೊಂದು ಕಡೆ ಹೋಗಬೇಕು ಅಂತೇಳಿ ನೀವು ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಸ್ಟಾರ್ ಎನರ್ಜಿಯ ಮೂಲಕ. ಇಲ್ಲಿ ನಿಮ್ಮ ಕನಸುಗಳನ್ನು ಬಿಡಬೇಡಿ. ನೀವು ಯೋಚಿಸುತ್ತಿರುವ ಗುರುವಿಗೆ ನಿಧಾನವಾಗಿ ದಾರಿ ತೆರೆದಿದೆ, ಅದರ ಕಡೆ ಗಮನ ಕೊಡಿ. ದೇವರ ಕೃಪೆ ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಹೊಸ ಸ್ಥಳಕ್ಕೆ ಹೋಗುವ ಅವಕಾಶ ಹೆಚ್ಚಾಗಿ ಸಿಗ್ತಾ ಇದೆ. ದೂರದ ದೇಶದಲ್ಲಿ ಕೆಲಸ ಅಥವಾ ಅಧ್ಯಯನ ಮಾಡುವ ನಿಮ್ಮ ಆಸೆ ಈಡೇರುತ್ತೆ. ಹೊಸ ಜನರನ್ನು ಭೇಟಿ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವೇನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಸಾಧ್ಯವಾಗಿದ್ದ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಸಾಧ್ಯವಾಗಿಸ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಪ್ರಾರಬ್ಧ ಪುಣ್ಯವನ್ನು ಸೂಚಿಸ್ತಾ ಇದೆ. ಅದನ್ನು ಗುರುವು ನಿಮಗೆ ಜಾಗೃತಾವಸ್ಥೆಗೆ ತಂದುಕೊಟ್ಟು ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಅವರಿಗೆ ಯಾವಾಗಲೂ ಕೃತಜ್ಞರಾಗಿರಿ.
ಕೆಲವೊಂದು ಗಿಫ್ಟ್ಗಳನ್ನು ಯಾರಾದರೂ ತಂದುಕೊಡ್ಬೋದು ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಯಾಕಂದರೆ ಅದು ನೀವು ನಿರೀಕ್ಷೆ ಮಾಡಿದ್ರಿ, ಎಲ್ಲೋ ಒಂದು ರೀತಿಲಿ ಈಗ ಬೇಡ ಅಂತ ಹೇಳಿದರೂ ಕೂಡ ಮ್ಯಾನಿಫೆಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಆ ಉಡುಗೊರೆ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ಹಾಗೆ ಕೆಲವರು ನನಗೆ ಅವರು ಸಿಗೋದಿಲ್ವೇನೋ, ಮಾತನಾಡೋದಿಲ್ವೇನೋ ಅವ್ರ ಜೊತೆ ಅಂತ ಹೇಳಿ ಅಂದ್ಕೊಂಡಿದ್ರೆ ಅವ್ರ ಮೆಸೇಜ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಅವರು ನಿಮ್ಮ ಕಣ್ಣೆದುರಿಗೆ ಕಾಣುವ ಒಂದು ಅವಕಾಶ ಕೂಡ ಸಿಗ್ಬೋದು ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ, ನಿಮ್ಮ ಮನಸ್ಸಿನ ಕೆಲವೊಂದು ವಿಚಾರಗಳಿಗೆ ಹತ್ತಿರವಾಗಿದ್ದರೆ ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.